ರಾಜಕೀಯ ಪರಿಣಾಮ ಕ್ಷೇತ್ರ ನಾವು ಸದಸ್ಯರಾಗಿ ಕೆಲಸ ಮಾಡಿದ್ದೇವೆ. ನಮ್ಮ ಹೆಸರು ಕೃಷ್ಣಮೂರ್ತಿ ಅಂತ ಚಿಕ್ಕಬಳ್ಳಾಪುರ ಸೇವಾ ಸಂಸ್ಥೆ ಶ್ರೀ ಮಾತಾ ಚೆನ್ನೈ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷರಾಗಿ ಹೆಸರು ಸರ್ ಆದಿ ಆದಿ ನನ್ನ ಹೆಸರು ಬಿ ಎಲ್ ಗಂಗಾಧರಪ್ಪ ಅಂತ, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು, ಮಾದಾರ ಚೆನ್ನೈ ಸೇವಾ ಸಮಿತಿ, ಚಿಕ್ಕಬಳ್ಳಾಪುರ. ನಮ್ಮ ಹೆಸರು ಗಿರೀಶ್ ಎನ್ ಅಂತ, ಮಾದಾರ ಸೇವಾ ಟ್ರಸ್ಟ್ನಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಕರ್ನಾಟಕ ಪರಮ ಪೂಜ್ಯ ಶ್ರೀ 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 ಬಸವಮೂರ್ತಿ ಮಾದಾರ ಶರಣಯ್ಯ ಸ್ವಾಮಿಗಳು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ವಿ ಮಂಜುನಾಥರವರ ಅಣ್ಣನವರ ಅಧ್ಯಕ್ಷತೆಯಲ್ಲಿ ಶ್ರೀ ಮಾದಾರ ಚೆನ್ನೈ ಸೇವಾ ಸಮಿತಿಯನ್ನು ಅವರ ಅಧ್ಯಕ್ಷತೆಯಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡ್ತಾರೆ. ಜಿಲ್ಲಾಧ್ಯಕ್ಷರಾಗಿ ಆದಿ, ಉಪಾಧ್ಯಕ್ಷರಾಗಿ ದೇವರಾಜ ಎನ್, ಉಪಾಧ್ಯಕ್ಷರಾಗಿ ಮುನ್ನರಾಜು, ಪಿ ಜಿ ರವಿ, ಶಿವಶಂಕರ್, ಲಕ್ಷ್ಮೀನಾರಾಯಣ 5 ಜನರನ್ನು ಉಪಾಧ್ಯಕ್ಷರನ್ನು ಮಾಡಿ ಮತ್ತು 2 ಪ್ರಧಾನ ಕಾರ್ಯದರ್ಶಿಗಳು ಗಿರೀಶ್ ಎನ್, ಅಂಬರೀಶ್ ಶಿಟ್ಟಘಟ್ಟ ಕಾರ್ಯದರ್ಶಿ 5 ಜನ ಕಾರ್ಯದರ್ಶಿಗಳನ್ನು ಮಾಡ್ತಿದ್ದಾರೆ. 5 ರಾಮಚಂದ್ರಪ್ಪ, ರವಿಚಂದ್ರ ಡಿ, ಸಿ ನಾರಾಯಣಸ್ವಾಮಿ, ಅಶ್ವಥಪ್ಪ, ಅಂಬರೀಶ್ ಮತ್ತು ಸಾಮಾಜಿಕ ಮಾಧ್ಯಮ ಪ್ರಮುಖರಾಗಿ ಆನಂದ್ ಅವರನ್ನು ಮಾಡ್ತಿದ್ದಾರೆ. ಹಾಗೂ ಖಜಾನ್ಸಿಯಾಗಿ ನಾರಾಯಣಸ್ವಾಮಿ MR 20 ಜನರ ಸಮಿತಿಯನ್ನು ಜಿಲ್ಲಾ ಸಮಿತಿಯನ್ನು ಮಾಡ್ತಾರೆ. ಅವಕಾಶ ಮಾಡಿಕೊಡೋದು ಮತ್ತು ಇವತ್ತು ಏನು ಮಾತಂಗ ಪರ್ವತ ಅಂತಿದೆ, ಈಗ ಹಂಪೆಯಲ್ಲಿದೆ ಮಾತಂಗ ಪರ್ವತ ಅಂತ. ಈಗ ನಮ್ಮವರು ಬೇರೆ ಬೇರೆ ಕಡೆ ದಿಕ್ ತಪ್ಪಿಸ್ಕೊಂಡು ಬೇರೆ ಬೇರೆಯವ್ರನ್ನೆಲ್ಲ ಡೈವರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮದೇ ಒಂದು ಪರ್ವತ ಮಾತಂಗದ ಬಂದಿದೆ. ಅದು ಮೊದಲಿಂದ ದೇಶಕರ್ಮ ಸ್ವಾಮಿಗಳಿಂದ ನಾವು ಬಂದಿರೋಂಥದ್ದು ಇದು. ಅದನ್ನು ಇವತ್ತು ನಾವು ಯಾಕೆ ಅದು ದತ್ತಮಾಲೆ ಇವನ್ನ ಬಿಟ್ಟು ಇವತ್ತು ನಮ್ಮದೇ ಆದಂಥ ಮಾತಂಗ ಪರ್ವತ ಇದೆಯಲ್ಲ, ನಾವು ಯಾಕೆ ಅವತ್ತನ್ನ ಮಾಲೆನ ಹಾಕಿ ನಾವು ಅಲ್ಲಿ ಹೋಗ್ಬಾರ್ದು, ಮತ್ತು ಅದನ್ನು ಹಿಂದೆ ಇದ್ದಂಥ ನಮ್ಮ ಸಂಸ್ಕೃತಿಯನ್ನು ಯಾಕೆ ನಾವೇ ಮುಂದುವರಿಸ್ಕೊಂಡು ಹೋಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇವತ್ತು ಇದು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇದನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ಇನ್ನು ಮುಂದಿನ ದಿನಗಳು ಸಹ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಈ ಒಂದು ಸಮಾಜಕ್ಕೆ ಏನಾದರೂ ಬದಲಾವಣೆ ಮಾಡೋದಕ್ಕೆ, ಮತ್ತು ಇವತ್ತು ಹೆಣ್ಮಕ್ಳು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಹಳ್ಳಿಗಳಲ್ಲಿ ಯಾವ ಪರಿಸ್ಥಿತಿ ಎಲ್ಲನೂ ಒಂದು ಕಾರ್ಮಿಕರು ತಂದು ಅವ್ರನ್ನ ಒಳ್ಳೆಯ ರೀತಿಯಲ್ಲಿ ಜೋಡಣೆ ಮಾಡಿ ಕೆಲಸ ಮಾಡೋದಕ್ಕೆ ಇವತ್ತು ಒಂದು ಸೇವಾ ಸಮಿತಿಯನ್ನು ಮಾಡಿದ್ದೀವಿ. ಅದರಿಂದ ಇವತ್ತು ಈ ಸಭೆಯನ್ನು ಕರೆದಿದ್ವಿ. ಇದು ಮುಂದೆ ಈ ಸಮಿತಿ ಮುಖಾಂತರ ಸಭೆ ನಡೆಸಿ ಮತ್ತು ತಾಲೂಕಲ್ಲಿ ಯಾವ್ಯಾವ ತಾಲೂಕಲ್ಲಿ ಏನೇನು ಆಗ್ತದೆ ಅದನ್ನೆಲ್ಲನೂ ಡೀಟೇಲ್ ಪಟ್ಟಿ ಮಾಡೋ ಮುಖಾಂತರ ಪ್ರತಿಯೊಂದು ಗ್ರಾಮದಲ್ಲಿ ಏನೇನು ಸಮಸ್ಯೆಗಳಿದೆ ಮತ್ತು ಎಷ್ಟು ಜನ ಅಲ್ಲಿ ಈ ಮಾದಾರ ಸಮಾಜದವರಿದ್ದಾರೆ, ಅವರು ಏನೇನು ಕೆಲಸ ಮಾಡ್ತಾ ಇದ್ದಾರೆ, ಯಾರು ನಿರ್ಗತರಾಗ್ತಾರೆ, ಒಂದು ಪಟ್ಟಿ ಮಾಡೋ ಮುಖಾಂತರ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು ಪಟ್ಟಿ ತಗೊಂಡು ಅದನ್ನು ರಾಜ್ಯ ಮಟ್ಟದಲ್ಲಿ ಅದನ್ನ ಎತ್ಕೊಂಡಾಗ ಆ ಸಮಾಜಕ್ಕೆ ಏನಾದರೂ ಮಾಡೋಕ್ಕಾಗುತ್ತಾ ಅನ್ನೋದನ್ನು ಇವತ್ತು ಮಾಡೋದಕ್ಕೆ ನಾವು ಇವತ್ತು ಈ ಸಮಿತಿಯನ್ನು ಮಾಡಿದ್ದೀವಿ. ಅದರಿಂದ ಈ ಸಮಿತಿ ಮುಂದೆ ಏನೋ ಹಿಂದೆ ಈ ಸಮಾಜದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲರೂ ಇವತ್ತು ಸತತವಾಗಿ ಸೇರಿ ಇವತ್ತು ಕೆಲಸ ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮೆಲ್ಲರೂ ಒಪ್ಪಿಗೆ ಇದೆ. ಇವತ್ತು ಎಲ್ಲ ತಾಲೂಕುಗಳಲ್ಲಿ ಮಾಡ್ತಾ ಇದ್ದೀವಿ. ಇದು ಮುಂದುವರಿಸ್ಕೊಂಡಿದ್ದು ಸತತವಾಗಿದ್ದು ಇನ್ನು ಮುಂದೆ ಇರುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದಲ್ಲಿ ಪರಮ ಪೂಜ್ಯ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನೈ ಸ್ವಾಮೀಜಿ ಮಠದಿಂದ ಇವತ್ತು ರಾಜ್ಯದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ವಿ. ಆ ರಾಜ್ಯದ ಅಧ್ಯಕ್ಷರಾದಂಥ ಊಡಿ ಮಂಜು ಅವರು ನೇತೃತ್ವ ತಗೊಂಡಿದ್ದಾರೆ. ಇದು ಇವತ್ತು ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಜಿಲ್ಲಾ ಸಮಿತಿಗಳನ್ನ ರಚನೆ ಮಾಡಿದ್ವಿ, ಆ ಜಿಲ್ಲಾ ತಾಲೂಕು ಸಮಿತಿಗಳನ್ನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅನೌನ್ಸ್ ಮಾಡೋದಂತ. ಇದರ ಉದ್ದೇಶ ಏನಂದರೆ, ಇವತ್ತು ಏನು ಸೇವೆಗಳು, ಈಗ ಬೇರೆ ಬೇರೆ ಸೇವೆಗಳಂದರೆ ಇವತ್ತು ತುಂಬ ಜನಸಂಘಟನೆಗಳು ಹುಟ್ಟುಕೊಂಡಿದ್ದು, ಆದರೆ ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಹಳ್ಳಿ ಸಮಸ್ಯೆಗಳನ್ನ ಎತ್ಕೊಂಡು ಅದನ್ನು ಸರ್ಕಾರದ ಗಮನಕ್ಕೋ ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳೋಂಥ ಪರಿಸ್ಥಿತಿ ಬಂದಿತ್ತು. ಬರ್ತಾ ಬರ್ತಾ ಏನಾಯ್ತು ಅಂದರೆ, ಎಲ್ಲ ಲೀಡರ್ಸ್ನ ಅವ್ರವ್ರ ಸ್ವಾರ್ಥಕ್ಕೆ ಸ್ವಭಾವಕ್ಕೆ ಬೆಳೆಸ್ಕೊಂಡು ಇವತ್ತು ದಿಕ್ತಪ್ಪಿಸೋಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಇದೊಂದು ರಾಜ್ಯದಲ್ಲಿ ಒಂದು ಸೇವಾ ಸಮಿತಿ, ಮಾದಾರ ಸೇವಾ ಸಮಿತಿ ಅಂತ ಹೇಳ್ಬಿಟ್ಟು ಇವತ್ತು ಹೊಸದಾಗಿ ಮಾಡ್ಕೊಂಡು ಇವತ್ತು ಪ್ರತಿಯೊಂದು ತಾಲೂಕಿಂದ ಮತ್ತು ಪ್ರತಿಯೊಂದು ಹಳ್ಳಿಯಿಂದ 2-3 ತಗೊಂಡು ಇವತ್ತು ಏನು ಹಳ್ಳಿಯಲ್ಲಿ ಏನು ಸಮಸ್ಯೆಗಳಿದೆ, ಏನೇನು ಆಗ್ತಾ ಇದೆ,
ಮತ್ತು ಯಾಕೆ ಇದು ರಾಜ್ಯದ ಇದು ಸರ್ಕಾರ ಸವಲತ್ತುಗಳು ಹಳ್ಳಿ ಕಡೆ ಸಿಗ್ತಾ ಇಲ್ಲ, ಕೆಲವು ಲೀಡರ್ಸ್ ಮಾತ್ರ ಅದನ್ನು ಯಾಕೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಅದನ್ನು ಆ ಜನಾಂಗಕ್ಕೆ ಮುಗಿಸೋದು ಮತ್ತು ಅವ್ರನ್ನ ಸೇವಾಭಾವ ಮನೋಭಾವ ಅಂದರೆ ಒಬ್ಬರು ಸಹಾಯ ಮಾಡೋಂಥ ಪರಿಸ್ಥಿತಿ ನಿರ್ಮಾಣ ಮಾಡೋ ಕಡೆ. ಮತ್ತು ಈಗ ಏನು ಶೈಕ್ಷಣಿಕವಾಗಿರ್ಬೋದು, ಇವತ್ತು ಯಾವುದೇ ಒಂದು ಸರ್ಕಾರದಿಂದ ಲೋನ್ ಇರ್ಬೋದು, ಯಾವುದೋ ಒಂದು ಬೋರ್ವೆಲ್ ಇರ್ಬೋದು, ಇದು ಯಾವುದೂ ನಿಜವಾದಂಥ ಯಾರ ಬಡವರಿಗೆ ಯಾರಿಗೂ ದಕ್ತಾ ಇಲ್ಲ. ಯಾಕಂದರೆ ಈಗ MLAಗಳಾದಂಥವ್ರು ಅವರ ಸಂಬಂಧ ಅವರ ಫಾಲೋವರ್ಸ್ ಮಾತ್ರ, ಮತ್ತು ಯಾರು ಒಬ್ಬನೇ ಇವತ್ತು ನಮ್ಮ ಲೀಡರ್ಸ್ ಒಬ್ಬರು 3, 4, 5 ಸ್ಕೀಮ್ಗಳು ತಗೊಂಡಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳು ನಡೀತಾ ಇದೆ. ಅದು ಆಗಬಾರ್ದು. ಇದು ಯಾರಿಗೆ ದಕ್ಕಬೇಕು, ಯಾರು ನಿಜವಾದಂಥ ಕಳುಬಡವ ಇದ್ದಾರೆ ಅವ್ರಿಗೆ ದಕ್ಕಬೇಕಂತ ಹೇಳ್ಬಿಟ್ಟು ಒಂದು ರಾಜ್ಯದಲ್ಲಿ ನಮ್ಮ ಮಟ್ಟದ ಮಟ್ಟದ ಇದರಲ್ಲಿ ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸೇವಾ ಸಮಿತಿಗಳು ಮಾಡ್ಕೊಳ್ಳೋ ಮುಖಾಂತರ ಅಸೆಂಬ್ಲಿಗೆ ಒಂದು ಕ್ಷೇತ್ರ, ಅಸೆಂಬ್ಲಿಯಲ್ಲಿ ಎಲ್ಲ ಅಸೆಂಬ್ಲಿ ಅಂದರೆ ಇವತ್ತು ಏನು ಬಾಗೇಪಲ್ಲಿ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಶಿಡ್ಲಘಟ್ಟ ಇರ್ಬೋದು, ಚಿಂತಾಮಣಿ, ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ಕ್ಷೇತ್ರಗಳಿದೆ ಅದರಲ್ಲಿ ಒಂದು ಕಮಿಟಿ ಮಾಡೋದು, ಮತ್ತು ಪ್ರತಿಯೊಂದು ಪಂಚಾಯತಿಯಲ್ಲಿ ಹೋಬಳಿ ಮಟ್ಟದಲ್ಲಿ ಸಮಿತಿಗಳು ಮಾಡೋದು, ಆಮೇಲೆ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದು 5 ಜನನ ಅಲ್ಲಿ ಮಾಡೋದು. ಆವಾಗ ಈ ಸೇವೆ ಏನಿದೆ ಇವತ್ತು ತಾಲೂಕು ಮಟ್ಟದಿರ್ಬೋದು, ಜಿಲ್ಲಾ ಮಟ್ಟದಿರ್ಬೋದು, ಹೋಬಳಿ ಮಟ್ಟದ ಪದಾಧಿಕಾರಿಗಳು ಇವತ್ತು ಆ ಒಂದು ಏನು ಹಿಂದೆ ಜನಸಂಘ ಸಮಿತಿ ಹಳ್ಳಿ ಕಡೆ ಯಾವ ಥರ ಸಮಸ್ಯೆಗಳನ್ನ ತಗೊಳ್ಳೋದಕ್ಕೆ ಹೋಗ್ತಾ ಇತ್ತು, ಅದೇ ಥರ ಇವತ್ತು ಅದು ನಿರ್ಲಕ್ಷ್ಯ ಆಗಿರೋದ್ರಿಂದ ಈ ಸೇವಾ ಸಮಿತಿ ಮುಖಾಂತರ ನಿಜವಾದಂಥ ಬಡವರಿಗೆ ಮತ್ತು ಹಳ್ಳಿ ಕಡೆ ಹೋಗಿ ಇದು ಏನು ನಿಜಾಂಶ, ಏನೇನು ಸವಲತ್ತುಗಳಿದೆ ಸರ್ಕಾರದಿಂದ, ನೀವು ಯಾರ್ಯಾರು ಏನೇನು ಓದ್ತಾ ಇದ್ದೀರಾ, ಮುಂದೆ ಏನು ಓದ್ಬೋದು, ಏನು ಮಾಡ್ತೀಯಾ, ಯಾಕೆ ನೀವು ಹಿಂದೆ ಹೋಗ್ತಾ ಇದ್ದೀರಾ ಅನ್ನೋದನ್ನೆಲ್ಲ ಒಂದು ಮನವರಿಕೆ ಮಾಡೋದಕ್ಕೆ ಇವತ್ತು ರಾಜ್ಯದಲ್ಲಿ ಸೇವಾ ಸಮಿತಿಯನ್ನು ನಾವು ಮಾಡಿದ್ದೀವಿ. ಅದರಂತೆ ಇವತ್ತು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು ಆಗ್ತಾ ಇದೆ. ಮತ್ತು ಅದರಂತೆ ಚಿಕ್ಕಬಳ್ಳಾಪುರದಲ್ಲಿ ಈಗ ಹೊಸದಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಆ ಸಮಿತಿಗೆ ನಮ್ಮ ಬಾಗೇಪಲ್ಲಿ ಆದಿಯವರನ್ನ ಜಿಲ್ಲಾಧ್ಯಕ್ಷರಾಗಿ ಮಾಡಿದ್ದೀವಿ. ಮತ್ತು ಎಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಜಿಲ್ಲಾ ಉಪಾಧ್ಯಕ್ಷರಿಗೆಲ್ಲ ನಾವು ಆಯ್ಕೆ ಮಾಡಿದ್ದೀವಿ. ಇವ್ರ ಮುಖಾಂತರ ಮತ್ತು ಇವರು ಏನು ಎಲ್ಲ ಸೇವಾ ಮನೋಭಾವ ಅಂದರೆ ಇವರು ಸ್ವಾರ್ಥ ಬಿಟ್ಟು ಆ ಸಮಾಜಕ್ಕೆ ಮತ್ತು ಏನು ಈ ಒಂದು ನಿರ್ಗತಿಕರಾಗಿದ್ದಾರೆ, ಕಳುಬಡವರಿದ್ದಾರೆ, ಅವ್ರ ಪರವಾಗಿ ಕೆಲಸ ಮಾಡೋಂಥ ಆ ಒಂದು ಇದನ್ನ ಆ ಮಠದಲ್ಲಿ ಆವತ್ತು ಏನೇನು ಯಾವತ್ತು ಒಂದು ಸಭೆ ಕರೀತಾರೆ, ಆ ಸಭೆಯಲ್ಲಿ ಏನೇನು ನಡೀಬೇಕು, ಇವತ್ತು ಸಮಾಜ ಯಾವ ಥರ ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಆ ಸೇವಾ ಮಂಡಳಿಯಿಂದ ಅದು ಇವರಿಗೆ ಸ್ವಲ್ಪ